ಇನ್ನು ಈ ಬ್ಯಾಂಕ್ ರಾಬರಿ ಜಾಡು ಹಿಡಿದಂತಹ ಪೊಲೀಸರಿಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಯಾಕಂದರೆ ಈ ಪ್ರಕರಣವನ್ನು ಭೇದಿಸ್ತಾ ಇರುವಂತಹ ಪೊಲೀಸರಿಗೆ ಯಾವ ರೀತಿಯಾಗಿ ಇವರು ತಪ್ಪಿಸ್ಕೊಂಡ್ರು, ಎಲ್ಲಿಗೆ ಹೋದರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ಗಳು ಬರ್ತಾ ಇದೆ. ಯಾಕಂದರೆ ಒಂದು ಕಾರ್ನಲ್ಲಿ ಕೇವಲ 2 ಜನ ಈಗ ಕಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಾರ್ನಲ್ಲಿ ಬೇರೆ ಕಡೆಗೆ ಆ ಒಂದು 3 ಜನ ಏನಾದರೂ ಪ್ರಯಾಣ ಮಾಡಿದ್ರ ಅಥವಾ ಇಲ್ಲೇ ಉಳಿದುಕೊಂಡ್ರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಅಧಿಕಾರಿಗಳಿಗೆ ಕಾಡ್ತಾ ಇರುವಂಥದ್ದು. ಬ್ಯಾಂಕ್ ರಾಬರಿ ಮಾಡಿದಂತಹ ಈ ರಾಬರಿ ಮಾಡಿದಂತಹ ವ್ಯಕ್ತಿಗಳ ಒಂದು ಜಾಡು ಹಿಡಿದಂತಹ ಪೊಲೀಸರಿಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಕೇರಳ ಕರ್ನಾಟಕ ಗಡಿಯಲ್ಲೇ ಕೊನೆಯಾಗ್ತಾ ಇದೆ ಕಳ್ಳರ ಮೊಬೈಲ್ ನೆಟ್ವರ್ಕ್. ಇವರ ಮೊಬೈಲ್ ನೆಟ್ವರ್ಕ್ಗಳನ್ನು ನೋಡಿದಾಗ ಅಂದರೆ ಈ ಒಂದು ಟವರ್ ಲೊಕೇಶನ್ಸ್ ಏನಿರುತ್ತೆ, ಈ ಟವರ್ ಲೊಕೇಶನ್ಸ್ಗಳನ್ನು ಡಂಪ್ ಮಾಡಿ ನೋಡಿದಾಗ, ಇವರ ಮೊಬೈಲ್ ನೆಟ್ವರ್ಕ್ಗಳನ್ನು ನೋಡಿದಾಗ ಕರ್ನಾಟಕ ಕೇರಳ ಗಡಿಯಲ್ಲೇ ಕೊನೆಯಾಗ್ಬಿಟ್ಟಿದೆ. ಅಲ್ಲಿಂದ ಮುಂದೆ ನೆಟ್ವರ್ಕ್ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಗಡಿ ಭಾಗದಲ್ಲೇ ಮೊಬೈಲ್ಗಳನ್ನು ಎಸೆದು ಡಕಾಯಿತರು ಏನಾದರೂ ಪರಾರಿಯಾದ್ರ, ಮೊಬೈಲ್ಗಳನ್ನು ಡೆಸ್ಟ್ರಾಯ್ ಮಾಡಿ ಅವುಗಳನ್ನು ಒಡೆದು ಹಾಕಿ ಅಲ್ಲಿಂದ ಏನಾದರೂ ಪರಾರಿಯಾದ್ರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ. ಗಡಿ ದಾಟಿ ಕೇರಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ಅಲ್ಲೇ ಎಸೆದು ಏನಾದರೂ ಪರಾರಿಯಾದ್ರ ಅನ್ನುವಂತಹ ಒಂದು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಅವರು ಬ್ಯಾಂಕ್ನ ಒಳಗಡೆ ಬರುವಂತಹ ಸಂದರ್ಭದಲ್ಲಿ, ಅಲ್ಲಿಂದ ತೆರಳುವಂತಹ ಸಂದರ್ಭದಲ್ಲಿ ಈ ಮೊಬೈಲ್ ಟವರ್ ಇರುತ್ತೆ, ಅದರಲ್ಲಿ ಕ್ಯಾಚ್ ಆಗುವಂತಹ ಒಂದು ನೆಟ್ವರ್ಕ್ಗಳೇನಿರುತ್ತೆ ಅದನ್ನು ಕೂಡ ನಾವು ಟ್ರೇಸ್ ಮಾಡ್ಬೋದಾಗತ್ತೆ. ಅದನ್ನು ಟ್ರೇಸ್ ಮಾಡಿಕೊಂಡು ನೋಡಿದಾಗ ಈ ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗ ಏನಿದೆ ಅಲ್ಲಿಯವರೆಗೆ ಇವರ ಒಂದು ಲೊಕೇಶನ್ ಏನಿದೆ, ಟವರ್ ಒಂದು ಕ್ಯಾಚ್ ಆಗ್ತಾ ಇರುವಂಥದ್ದೇನಿದೆ ಅದು ತೋರಿಸುತ್ತೆ. ಆದರೆ ಅದಾದ ನಂತರ ಇವರ ಒಂದು ಟವರ್ ಏನಿದೆ ಅದು ಎಲ್ಲೂ ಕೂಡ ಕ್ಯಾಚ್ ಆಗ್ತಾ ಇಲ್ಲ, ಇವರ ನೆಟ್ವರ್ಕ್ ಎಲ್ಲೂ ಕೂಡ ಕ್ಯಾಚ್ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಒಂದು ಶಂಕೆ ಈಗ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಒಂದಾದ ನಂತರ ಒಂದು ಟ್ವಿಸ್ಟ್ಗಳು ನೋಡಿ. ಒಂದು ಕಾರ್ನಲ್ಲಿ 5 ಜನ ಬಂದರು, ಅದಾದ ನಂತರ ಅದೇ ಕಾರ್ನಲ್ಲಿ ಕೇವಲ 2 ಮಾತ್ರ ಉಳಿದುಕೊಂಡಿದ್ದಾರೆ. 3 ಜನ ಇಲ್ಲೇ ಉಳಿದುಕೊಂಡ್ರ ಅಥವಾ ಅವರು ಬೇರೆ ಕಡೆ ಏನಾದರೂ ಪ್ರಯಾಣ ಬಳಸಿದ್ರ, ದುಡ್ಡು ಯಾರ ಕಡೆ ಇದೆ, ಚಿನ್ನ ಯಾರ ಕಡೆ ಇದೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಒಂದು ಕಡೆ ಮುಂದಾಗ್ತಾ ಇದ್ದರೆ, ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಹಾದಿ ತಪ್ಪಿಸೋದಕ್ಕೆ ಇವರು ಮಾಡಿರುವಂತಹ ಕೆಲವು ಟ್ರಿಕ್ಸ್ಗಳಿದೆಯಲ್ಲ, ಇದು ಸಾಕಷ್ಟು ಅಧಿಕಾರಿಗಳಿಗೆ ಟ್ವಿಸ್ಟ್ ಕೊಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಒಂದು ರೀತಿ ಸಿನಿಮಾಗಳಲ್ಲಿ ಮಾತ್ರ ಎಲ್ಲ ಒಂದು ಕಡೆ ಕೇಳೋದಕ್ಕೆ ಸಿಗುತ್ತೆ ನಮಗೆ, ಆದರೆ ಇಷ್ಟೊಂದು ಪ್ಲ್ಯಾನ್ಫುಲ್ಲಾಗಿ ಇವರು ರಾಬರಿ ಮಾಡಿದ್ದಾರೆ ಅಂತಂದರೆ ಅಧಿಕಾರಿಗಳಿಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ತನಿಖೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ, ಅದೇ ರೀತಿಯಾಗಿ ಏನೆಲ್ಲ ಒಂದು ಅಪ್ಡೇಟ್ಸ್ಗಳು ನಿಮಗೆ ಲಭ್ಯವಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ? ಸಂತೋಷ, ನಿಜವಾಗ್ಲೂ ಕೇವಲ ದರೋಡೆಯನ್ನು ಮಾತ್ರ ಎಷ್ಟು ಪ್ಲ್ಯಾಂಡ್ ಆಗಿ ಮಾಡಬೇಕು ಅಂತ ಇವರು ಯೋಚನೆ ಮಾಡಿಲ್ಲ. ದರೋಡೆಯ ಜೊತೆಗೆ ನಾವು ಯಾವ ಥರ ಎಸ್ಕೇಪ್ ಆಗಬೇಕು ಅನ್ನುವಂಥದ್ದನ್ನು ಕೂಡ ಬಹಳ ನೀಟಾಗಿ ಇವರು ಪ್ಲ್ಯಾನ್ ಮಾಡಿರೋದು ನಮಗೀಗ ಕಂಡು ಬರ್ತಾ ಇದೆ. ಸದ್ಯ ನಿನ್ನೆ ಇವರು ದಾಟಿ ಪರಾರಿಯಾಗಿರುವಂಥದ್ದು, ಅಂದರೆ ಕೇರಳಕ್ಕೆ ಪರಾರಿಯಾಗಿರುವಂಥ ತಲಪಾಡಿ ಟೋಲ್ ಗೇಟ್ ಏನಿದೆ ಅಲ್ಲಿ ನಾನು ಇದ್ದೇನೆ, ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೇ ಟೋಲ್ ಗೇಟ್ನ ಲೇನ್ 1ನಿಂದ ಇವರು ಕೇರಳದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಲ್ಲಿ ದರೋಡೆ ಮಾಡುವಂಥ ಸಂದರ್ಭ ಇದ್ದಿದ್ದು 5. ಓರ್ವ ಕಾರಲ್ಲಿದ್ದ 4 ಜನ ಬ್ಯಾಂಕಿಗೆ ದರೋಡೆ ಮಾಡೋಕ್ಕೆ ನುಗ್ಗಿದ್ರು. ಅವರು ಕಾರನ್ನು ಹತ್ತುವಂಥದ್ದು, ಗೋಣಿ ಚೀಲಗಳಲ್ಲಿ ಚಿನ್ನವನ್ನು ತುಂಬಿಸುವಂಥದ್ದು ಎಲ್ಲ ಕೂಡ ಸೆರೆಯಾಗಿತ್ತು. ಆದರೆ ಇಲ್ಲಿ ಆ ಕಾರು ಬರುವಂಥ ಸಂದರ್ಭದಲ್ಲಿ ಖಾಲಿ ಆ ಕಾರಲ್ಲಿ ಕೇವಲ 2 ಮಾತ್ರ ಇದ್ದಿದ್ದು. ಅದರಲ್ಲೂ ಕೂಡ ಓರ್ವನ ಮುಖ ಚೆಹರೆ ಮಾತ್ರ ಸ್ವಲ್ಪ ಅಸ್ಪಷ್ಟವಾಗಿ ಗೋಚರ ಆಗಿದೆ. ಕಾರಿನ ಮುಂಭಾಗದಲ್ಲಿ ಮಾತ್ರ ಒಬ್ಬ ಇದ್ದ ಅನ್ನುವಂಥದ್ದು ಆ ಕ್ಯಾಮರಾದಲ್ಲಿ ಕಾಣಸಿಕ್ಕಿದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಇದೇ ಕ್ಯಾಮರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯ ಅದು. ಆತ ಇಲ್ಲಿ ಟೋಲ್ ಪಾವತಿಸಿ ನಕಲಿ ಪ್ಲೇಟ್ ಅಳವಡಿಸಿರುವಂಥ ಕಾರಲ್ಲಿ ಬಂದು 150 ರೂಪಾಯಿ ಟೋಲ್ ಹಣ ಕೊಟ್ಟು ಇಲ್ಲಿಂದ ಕೇರಳಕ್ಕೆ ಹೋಗಿರುವಂಥ ದೃಶ್ಯ ಇದೇ CC ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಆದರೆ ಇಲ್ಲಿ ಒಂದು ಆಶ್ಚರ್ಯ ಏನು ಅಂದರೆ, ಉಳಿದವರು ಎಲ್ಲಿ ಹೋದ್ರು, ಉಳಿದ 3 ದರೋಡೆಕೋರರು ಎಲ್ಲಿ ಹೋದ್ರು, ಹೋಗುವಂಥ ಸಂದರ್ಭ ಆ ಚಿನ್ನಾಭರಣವನ್ನ ಅವರು ತೆಗೆದುಕೊಂಡು ಹೋದ್ರ ಅಥವಾ ಚಿನ್ನಾಭರಣ ಎಲ್ಲ ಇದೇ ಕಾರಲ್ಲಿತ್ತ, ಇದೆಲ್ಲವೂ ಕೂಡ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಎಲ್ಲೋ ಒಂದು ಕಡೆ ಅವರು ಕೇರಳಕ್ಕೆ ಹೋದ್ರು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಪೊಲೀಸರು ಕೇರಳದ ಕಡೆಗೆ ಹೋಗಿ 5-6 ತಂಡಗಳನ್ನು ರಚನೆ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಉಳಿದ ದರೋಡೆಕೋರರು ಮಂಗಳೂರಿನಲ್ಲೇ ಇದ್ದಾರಾ ಅಥವಾ ದರೋಡೆ ಮಾಡಿದಂಥ ಒಂದು ಚಿನ್ನಾಭರಣ ಹಣವನ್ನ ಸಮಸಮವಾಗಿ ಹಂಚಿಕೊಂಡು ಎಸ್ಕೇಪ್ ಆಗಿದ್ದಾರಾ, ಪೊಲೀಸರ ಪ್ರಕರಣದ ಒಂದು ತನಿಖೆಯ ದಿಕ್ಕನ್ನು ತಪ್ಪಿಸುವಂಥ ನಿಟ್ಟಿನಲ್ಲೂ ಕೂಡ ಪ್ಲ್ಯಾನ್ಗಳನ್ನೆಲ್ಲ ಮಾಡ್ಕೊಂಡಿದ್ರ, ಹೀಗೆ 10 ಹಲವು ಅನುಮಾನಗಳು ಮೂಡ್ತಾ ಇದೆ. ಮತ್ತು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಸಿಗುವಂಥದ್ದು ಏನು ಅಂದರೆ, ಸಂತೋಷ್, ಇಲ್ಲಿ ಸ್ಥಳೀಯರು ಸಹಕಾರವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಕೇವಲ 2 ಮಾತ್ರ ಇಲ್ಲಿಂದ ಕೇರಳಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ.
ಮೂವರು ಅಲ್ಲೇ ಉಳ್ಕೊಂಡಿದ್ದಾರೆ. ಹಾಗಾಗಿ ಸ್ಥಳೀಯರು ಏನಾದರೂ ಇದರಲ್ಲಿ ಶಾಮೀಲಾಗಿದ್ದಾರಾ, ಅಲ್ಲಿ ಬ್ಯಾಂಕ್ ಸಿಬ್ಬಂದಿ ಆಗಿರ್ಬೋದು, ಬ್ಯಾಂಕ್ನ ಆಡಳಿತದವರಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಳಗಿನವರ ಸಹಾಯ ಇಲ್ಲದೆ ಈ ತರ ಕೃತ್ಯವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಶುಕ್ರವಾರ ಅನ್ನುವಂಥದ್ದು ಅವರ ಗಮನದಲ್ಲಿತ್ತು. CC ಕ್ಯಾಮರಾ ವರ್ಕ್ ಆಗ್ತಾ ಇರಲಿಲ್ಲ, ಅದೇ ಸಮಯದಲ್ಲಿ ಸೈರನ್ ಆಗಲಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅನ್ನುವಂಥದ್ದು. ತುಂಬ ಸಲೀಸಾಗಿ ಬಂದರು, ದರೋಡೆ ಮಾಡಿದ್ರು, 5 ನಿಮಿಷದೊಳಗೆ ದರೋಡೆ ಮಾಡಿದ್ರು, 15 ನಿಮಿಷದೊಳಗೆ ಟೋಲ್ ಗೇಟ್ ಅನ್ನ ದಾಟಿದ್ರು. ಈ ಗ್ಯಾಪಲ್ಲೇ ಮತ್ತೆ ಸ್ಪ್ಲಿಟ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಸಂತೋಷ್. ಹಾಗಾಗಿ ಪೊಲೀಸರಿಗೆ ಬಹಳಷ್ಟು ಈ ಪ್ರಕರಣ ಕಗ್ಗಂಟಾಗ್ತಾ ಇದೆ. 5 ತಂಡ ಇವರನ್ನ ಭೇದಿಸಿಕೊಂಡು, ಅಂದ್ರೆ ಇವರನ್ನ ಹೆಡೆಮುರಿ ಕಟ್ಟಬೇಕು ಅಂತ ಕೇರಳದ ಕಡೆಗೆ ಹೋದ್ರೆ, ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇವರು ಮಂಗಳೂರು ಭಾಗದಲ್ಲಿ ಸ್ಪ್ಲಿಟ್ ಆಗಿದ್ದಾರೆ. ಒಂದಿಷ್ಟು ಜನ ಮಂಗಳೂರಿನಲ್ಲಿ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇಲ್ಲಿಂದ ಕೇರಳಕ್ಕೆ ಹೋದಂಥ ಕಾರು ಏನಾಯಿತು, ಅವರ ನೆಟ್ವರ್ಕ್ ಅನ್ನ ಟ್ರೇಸ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅದು ಉಪ್ಪಳದವರೆಗೆ ಮಾತ್ರ ಇದೆ. ಅಲ್ಲಿಂದ ಅವರು ಮೊಬೈಲ್ ಎಸೆದು ಪರಾರಿ ಆಗಿರುವಂಥ ಸಾಧ್ಯತೆ ಇದೆ. ಮತ್ತು ಹೊಸಂಗಡಿಗೆ ಹೋದಂಥ ಸಂದರ್ಭ ಅಲ್ಲಿ ಲೆಫ್ಟ್ಗೆ ತೆಗೆದುಕೊಂಡಿದ್ದಾರೆ, ಕೇರಳಕ್ಕೆ ಹೋಗಿಲ್ಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ, ಮತ್ತೆ ಒಳಮಾರ್ಗವನ್ನು ಅವಲಂಬಿಸಿದ್ದಾರೆ. ಸೊ ಇದು ಎಲ್ಲಿ ಹೋಗಿದ್ದಾರೆ ಇವರು, ಆ ಸುಳ್ಯದಿಂದ ಮಡಿಕೇರಿಗೆ ಹೋಗಿದ್ದಾರಾ ಅಥವಾ ಮತ್ತೆ ಕಾಸರಗೋಡು ಮೂಲಕ ಕೇರಳಕ್ಕೆ ಹೋಗಿದ್ದಾರಾ? ಸಾಕಷ್ಟು ಕಗ್ಗಂಟಾಗ್ತಾ ಹೋಗ್ತಾ ಇದೆ ಪ್ರಕರಣ. ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ನೇಮಿಸಿರುವಂತಹ ನಿಯೋಗ ಕೂಡ ಬ್ಯಾಂಕಿಗೆ ಬಂದು ಪರಿಶೀಲನೆ ನಡೆಸಿದೆ. ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ CM ಪಡೆದುಕೊಳ್ತಾ ಇದ್ದಾರೆ. ತನಿಖೆ ಚುರುಕುಗೊಂಡಿದೆ ಸಂತೋಷ್. ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.